ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸಂಚಿಕೆ ಶುರುವಿನಲ್ಲಿ ರವಿ ಹೋಟೆಲ್ ಓನರ್ ಮಗಳ ಜೊತೆ ಶಾಪಿಂಗ್ ಮಾಡ್ತಿರ್ತಾನೆ. ಆಗ ಅಲ್ಲಿ ರವಿಗೆ ಶ್ರುತಿ ತಾಯಿ ಶೀಲಾ ಸಿಗ್ತಾರೆ. ಓ ಅಳಿಯಂದ್ರೆ, ನೀವೇನಿಲ್ಲಿ, ಶ್ರುತಿ ಬಂದಿದ್ದಾಳ ಅಂತ ಕೇಳ್ತಾರೆ. ಆಗ ರವಿ, ಇಲ್ಲ ಅತ್ತೆ, ಅದು ನಾನು ನಮ್ಮ ಹೋಟೆಲ್ ಓನರ್ ಮಗಳು ರೀತು ಜೊತೆ ಬಂದಿದ್ದೀನಿ. ಅವರು ಒಂದು ಹೊಸ ಹೋಟೆಲ್ ಓಪನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿರೋ ಅಂಥ ಐಟಮ್ಸ್ ತೊಗೊಂಡು ಹೋಗೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾನೆ. ಆಗ ಶೀಲಾ ಹೋಟೆಲ್ ಓನರ್ ಮಗಳನ್ನ ನೋಡ್ತಾಳೆ. ಶೀಲಾ ರವಿನ, ನೀವು ಶಾಪಿಂಗ್ ಬಂದಿರೋದು ಶ್ರುತಿಗೆ ಗೊತ್ತಾ ಅಂತ ಕೇಳ್ತಾಳೆ. ಆಗ ರವಿ, ಇಲ್ಲ ಅತ್ತೆ, ಗೊತ್ತಿಲ್ಲ, ಶ್ರುತಿಗೆ ಹೇಳಿಲ್ಲ, ಹೇಳ್ಬೇಕಾಗಿತ್ತು, ಮರ್ತ್ಬಿಟ್ಟೆ, ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಬಿಡಿ ಅತ್ತೆ ಅಂತ ಹೇಳಿ, ಅತ್ತೆ ಟೈಮ್ ಆಯಿತು, ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಶ್ರುತಿ ತಾಯಿ, ಇದೇನಿದು, ಇವನು ಈ ಥರ ಹೊರ್ಗಡೆ ಯಾವುದೋ ಹುಡುಗಿ ಜೊತೆ ಸುತ್ತಾಡ್ತಿದ್ದಾನೆ, ಪಾಪ ನನ್ನ ಮಗಳು, ಮೊದಲು ಈ ವಿಷಯನ ಶ್ರುತಿಗೆ ಹೇಳಬೇಕು ಅಂತ ಅನುಮಾನ ಪಡ್ತಾಳೆ ರವಿ ಮೇಲೆ. ಆಮೇಲೆ ಶ್ರುತಿ ಕೆಲಸ ಮಾಡೋ ಜಾಗಕ್ಕೆ ಶೀಲಾ ಬರ್ತಾರೆ. ಆಗ ಶ್ರುತಿ, ಏನು ವಿಷಯ ನಮ್ಮ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದೀಯಾ ಅಂತಾಳೆ. ಆಗ ಶೀಲಾ, ಶ್ರುತಿ ನಿನ್ನ ಹತ್ರ ಒಂದು ವಿಷಯನ, ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತಾಳೆ. ಅಳಿಯಂದ್ರು ಹೊರಗಡೆ ಯಾರ ಜೊತೆ ಸುತ್ತಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಿದೆಯಾ, ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ಅಂದಾಗ ಶೀಲಾ, ಆಗ ಶ್ರುತಿ, ರವಿ ಬಗ್ಗೆ ಯೋಚನೆ ಮಾಡೋದು ಏನಿದೆ, ಕೆಲಸ ಇದೆ ಅವನಿಗೆ, ಹೋಟೆಲ್ನಲ್ಲಿ ಓಡಾಡ್ತಾ ಇರ್ತಾನೆ, ಅದು ಅಲ್ಲದೆ ಹೊಸ ಹೋಟೆಲ್ ಶುರು ಮಾಡಬೇಕು ಅಂತ ಹೊರ್ಗಡೆ ಅದೇನು ತರಬೇಕು ಅಂತ ಹೇಳ್ತಿದ್ದ, ಅದಕ್ಕೆ ಹೊರಗಡೆ ಶಾಪಿಂಗ್ ಹೋಗಿದ್ದಾನೆ ಅಂತ ಶ್ರುತಿ ಹೇಳಿದಾಗ ಶೀಲಾ, ಶ್ರುತಿ ಏನು ಮಾತಾಡ್ತಿದ್ಯಾ ನೀನು, ಹೋಟೆಲ್ ಓನರ್ ಮಗಳಂತೆ ನೀತು ಅಂತ ಅವಳ ಹೆಸರು, ಅವಳ ಜೊತೆ ಶಾಪಿಂಗ್ ಹೋಗಿದ್ದಾರೆ, ಅವಳ ಜೊತೆ ಶಾಪಿಂಗ್ ಹೋಗೋ ಅವಶ್ಯಕತೆ ಏನಿತ್ತು, ರವಿ ಬಿಟ್ಟರೆ ಬೇರೆ ಯಾರೂ ಸಿಗಲಿಲ್ವಾ, ಈ ಥರ ಅವರಿಬ್ಬರು ಹೊರಗಡೆ ಓಡಾಡ್ತಾ ಇದ್ದರೆ ನೋಡಿದವರು ಏನು ಅನ್ಕೊತಾರೆ, ಏನಾದರೂ ಒಂಥರ ಮಾತಾಡ್ತಾರೆ ಅಲ್ವಾ, ಸ್ವಲ್ಪ ನೀನೇ ಯೋಚನೆ ಮಾಡು, ನಾವು ಕರೆಕ್ಟಾಗಿದ್ದರೂ ಕೂಡ ಬೇರೆಯವರು ಕರೆಕ್ಟಾಗಿರಲ್ಲ, ಆ ಹುಡುಗಿನ ನೋಡ್ತಾ ಇದ್ದರೆ ನನಗೇನೋ ಅನುಮಾನ ಬರ್ತಿದೆ, ರವಿನ ಅಷ್ಟು ಈಸಿಯಾಗಿ ಕಳಿಸ್ಬೇಡ ಅಂತ ಶ್ರುತಿ ತಾಯಿ ಹೇಳ್ತಾರೆ. ಆಗ ಶ್ರುತಿ, ಅಮ್ಮ ಏನು ಮಾತಾಡ್ತಾ ಇದೆಯಾ ನೀನು, ನೋಡಿದ ತಕ್ಷಣ ನಿನಗೆಲ್ಲ ಗೊತ್ತಾಗ್ಬಿಡುತ್ತಾ, ಏನೇನೋ ಮಾತಾಡಬೇಡ ನೀನು, ರವಿ ಮೇಲೆ ನನಗೆ ನಂಬಿಕೆ ಇದೆ, ಯಾರು ಹೇಗೆ ಇದ್ರೂ ಯಾವ ಥರ ಇದ್ದರೂ ನನ್ನ ಗಂಡ ಬದಲಾಗಲ್ಲ ಅನ್ನೋ ನಂಬಿಕೆ ನನಗಿದೆ, ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ, ನನ್ನ ಲೈಫ್ ನಾನು ನೋಡ್ಕೊತೀನಿ, ರವಿ ಬಗ್ಗೆ ಅಂತೂ ಯೋಚನೆ ಮಾಡಲೇಬೇಡಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಶೀಲಾ, ಈ ಹುಡುಗಿಗೆ ಏನು ಹೇಳಿದ್ರೂ ಅರ್ಥನೇ ಆಗ್ತಾ ಇಲ್ಲ, ಮುಂದೆ ಏನಾದರೂ ತೊಂದರೆ ಆದಾಗ ಪಾಪ ನನ್ನ ಮಗಳಿನೇ ಕಷ್ಟಪಡೋದು, ಆದರೆ ಏನು ಮಾಡೋದು ಅಂತ ಶ್ರುತಿ ತಾಯಿ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಮಂಜು ಬದಲಾಗಿರೋದನ್ನು ನೋಡಿ ಮೀನಾ ತುಂಬ ಖುಷಿಪಡ್ತಾಳೆ. ಏನು ಇದ್ದಕ್ಕಿದ್ದಂಗೆ ಇಷ್ಟೊಂದು ಬದಲಾವಣೆ ಆಗಿದೆ ಅಂತ ಮೀನಾ ಹೇಳಿದಾಗ, ಹೌದು ತುಂಬಾ ಬದಲಾಗಿದ್ದಾನೆ, ಹಾಗೆ ಮೊದಲಿನ ಥರ ಕಾಗೆ ಸುಬ್ಬನ ವಿಚಾರಕ್ಕೆ ಹೋಗ್ತಾ ಇಲ್ಲ, ಅವನಾಯಿತು ಅವನು ಓದಾಯಿತು ಅಂತ ಖುಷಿಯಾಗಿದ್ದಾನೆ ಅಂತ ಕುಸುಮ ಹೇಳಿದಾಗ ಆಗ ಮೀನಾ, ಅಮ್ಮ ಮುಂಚೆ ಕೂಡ ನನ್ನ ತಮ್ಮ ಹೀಗೆ ಇದ್ದಿದ್ದು ಅಲ್ವಾ, ಏನೋ ಗೊತ್ತಾಗದೆ ಹುಡುಗರು ಸಹವಾಸ ಏನೋ ಆಗೋಯ್ತು, ಆದರೆ ಈಗ ಅವನು ಕಾಗೆ ಸುಬ್ಬನ ವಿಷಯ ಎಲ್ಲ ತಿಳ್ಕೊಂಡು, ಅವನ ಬುದ್ಧಿ ಎಲ್ಲ ಹೇಗೆ ಅಂತ ತಿಳ್ಕೊಂಡು ಈಗ ಮತ್ತೆ ಬದಲಾಗಿದ್ದಾನಲ್ಲ, ಅಷ್ಟೇ ಸಾಕು, ಇದಕ್ಕಿಂತ ಇನ್ನೇನು ಬೇಕು, ಇನ್ಮೇಲಾದರೂ ನಾವೆಲ್ಲ ಖುಷಿಯಾಗಿರಬಹುದು, ಮಂಜು ಬದಲಾಗಿ ಅವನು ಒಳ್ಳೆ ಕೆಲಸಕ್ಕೆ ಹೋಗಿ ಅವನು ನಮ್ಮನ್ನೆಲ್ಲ ನೋಡ್ಕೊತಾನೆ, ನೋಡ್ತಾ ಇರಿ ಅಂತ ಮೀನಾ ಹೇಳ್ತಾಳೆ. ಆಗ ಕುಸುಮ, ಅಷ್ಟು ಆದರೆ ಸಾಕು, ನಿನ್ನ ತಂದೆ ಕನಸು ಆಸೆ ಕೂಡ ಅದೇನೆ ಅಂತ ಕುಸುಮ ಅವರು ಹೇಳ್ತಾರೆ. ಈ ಕಡೆ ಮೀನಾ ಮನೆಗೆ ಬರ್ತಾಳೆ. ಆಗ ಮೀನಾ ಸೂರ್ಯನಿತ್ತಿರ, ರೀ ಮನೆಯಲ್ಲಿ ಒಂದು ಪೂಜೆ ಅಥವಾ ಒಂದು ಫಂಕ್ಷನ್ ಏನಾದರೂ ಮಾಡಿಸ್ಬೇಕು, ನಮ್ಮನೆಯಲ್ಲೇ ಮಾಡೋಣ ಅಂತ ಆಸೆ, ಆದರೆ ನಮ್ಮನೆ ತುಂಬ ಚಿಕ್ಕದು, ಅಲ್ಲಿ ಪೂಜೆ ಮಾಡಿಸಿ ಎಲ್ಲರನ್ನೂ ಕರೆಯೋಕ್ಕೆ ಆಗೋದಿಲ್ಲ, ಅದಕ್ಕೆ ಇಲ್ಲೇ ಪೂಜೆ ಮಾಡಿಸಿ ಎಲ್ಲರನ್ನೂ ಕರಿಬೋದಲ್ವಾ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಏನು ಪೂಜೆ ಮೀನಾ ಇದೆಲ್ಲ, ಇದಕ್ಕಿದ್ದಂಗೆ ಯಾಕೆ ಬೇಕು ಅಂದಾಗ ಮೀನಾ, ಇಲ್ಲ ರೀ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಆಗ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅವರು ಮನೆಯಲ್ಲೂ ಪೂಜೆ ಮಾಡಿಸಿದ್ರಂತೆ, ಅವರಿಗೆಲ್ಲ ತುಂಬಾ ಒಳ್ಳೆಯದಾಗಿದೆ, ಅದಕ್ಕೆ ನಮ್ಮ ಮನೆಯಲ್ಲೂ ಪೂಜೆ ಮಾಡಿಸೋಣ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಇದೆಲ್ಲ ಶಾಸ್ತ್ರ ಸಂಪ್ರದಾಯ ಎಲ್ಲ ಏನು ಮೀನಾ, ಸರಿ ಆಯಿತು, ಅಪ್ಪನ ಹತ್ರ ಒಂದು ಸರಿ ಮಾತಾಡೋಣ ಬಾ ಅಂತ ರಂಗನಾಥ್ ಅವ್ರ ಹತ್ತಿರ ಹೋಗ್ತಾರೆ. ರಂಗನಾಥ್ ಅವ್ರ ಹತ್ರ ಪೂಜೆ ಬಗ್ಗೆ ಮಾತಾಡ್ತಾರೆ. ಆಗ ರಂಗನಾಥ್ ಅವರು, ಒಳ್ಳೆ ಯೋಚನೆ ಮಾಡಿದ್ದೀರಾ, ಸರಿ ಶಾಂತಿ ಹತ್ರ ಮಾತಾಡ್ತೀನಿ ಅಂತ ಮೀನಾ ಸೂರ್ಯನಿಗೆ ಹೇಳಿ, ಲೇ ಶಾಂತಿ ಬಾರೆ ಇಲ್ಲಿ ಅಂತ ಕರೀತಾರೆ. ಶಾಂತಿ ಬಂದಾಗ, ಬಾರೆ ಇಲ್ಲಿ ಕುತ್ಕೋ ಅಂತ ಹೇಳ್ತಾರೆ. ಆಗ ಶಾಂತಿ ಅಲ್ಲೇ ನಿಂತ್ಕೊಂಡು, ಏನು ಹೇಳಿ ಕರೆದಿದ್ದು ಅಂತ ಹೇಳ್ತಾಳೆ. ಏನಿಲ್ಲ ಶಾಂತಿ, ಮನೆಯಲ್ಲಿ ಒಂದು ಪೂಜೆ ಅಥವಾ ಫಂಕ್ಷನ್ ಏನಾದರೂ ಮಾಡಿಸೋಣ ಅಂತ ಹೇಳ್ತಾರೆ. ಆಗ ಶಾಂತಿ, ಓ ಇದ್ದಕ್ಕಿದ್ದಂಗೆ ಏನಿದೆಲ್ಲ, ಯಾರು ಐಡಿಯಾ ಕೊಟ್ಟಿದ್ದು ಅಂತ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್ ಅವರು, ಮೀನಾ ಸೂರ್ಯ ಏನೋ ಪೂಜೆ ಮಾಡಿಸ್ಬೇಕು ಅಂತ ಆಸೆ ಪಡ್ತಿದ್ದಾರೆ, ಅದಕ್ಕೆ ಅಂತ ರಂಗನಾಥ್ ಹೇಳಿದಾಗ, ನಿಮಗೇನು ಬೇರೆ ಕೆಲಸ ಇಲ್ವಾ, ಅಲ್ಲ ಇಷ್ಟೊಂದು ಎಲ್ಲ ಕೆಲಸ ಹಿಡ್ಕೊಂಡು ಮಾಡೋಕ್ಕೇನು ಕೆಲಸ ಇಲ್ಲ ಅನ್ನೋ ಥರ ಪೂಜೆ ಗೀಜೆ ಅಂತ ಏನೇನೋ ಹೇಳ್ತಾ ಇದ್ದೀರಲ್ಲ, ಇದಕ್ಕಿದ್ದಂಗೆ ದೇವ್ರ ಮೇಲೆ ಭಕ್ತಿ ಬಂದುಬಿಡ್ತಾ ಅಂತ ಶಾಂತಿ ಹೇಳಿದಾಗ
ಮೀನಾ, ಅತ್ತೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನೇನೋ ಆಸೆ ಪಡ್ತಾ ಇದ್ದೀನಿ ಪೂಜೆ ಮಾಡಿಸ್ಬೇಕು ಅಂತ, ಆದರೆ ನನ್ನ ತವ್ರ ಮನೆಯಲ್ಲಿ ಮಾಡ್ಸೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಾದರೂ ಮಾಡಿಸೋಣ ಅಂತ ಹೇಳ್ದೆ ಅಂತ ಮೀನಾ ಹೇಳ್ದಾಗ ಶಾಂತಿ, ಅದು ಸರಿ ಬಿಡು, ನಿನ್ನ ತವ್ರ ಮನೆಯಲ್ಲಿ ಹೆಂಗೆ ಪೂಜೆ ಮಾಡ್ಸೋಕ್ಕಾಗುತ್ತೆ? ಅಷ್ಟೊಂದು ಜನನಲ್ಲಿ ಕರೆದು ಅಲ್ಲಿ ಪೂಜೆ ಮಾಡಿಸೋದ್ರಲ್ಲಿ ಸಾಕಾಗಿ ಹೋಗುತ್ತೆ, ಇನ್ನು ಈ ಪೂಜೆ ಎಲ್ಲಿ ಮಾಡಿಸೋಕ್ಕಾಗುತ್ತೆ ಅಲ್ಲಿ ಅಂತ ಹೇಳ್ತಾ ಶಾಂತಿ ನಗ್ತಾ ಇರ್ತಾರೆ. ನೋಡಮ್ಮ ರೋಹಿಣಿ, ಪೂಜೆ ಮಾಡಿಸ್ಬೇಕಂತೆ. ಅಲ್ಲ, ಇವರಿಬ್ಬರಿಗೆ ನಿಜವಾಗ್ಲೂ ಗಂಡ ಹೆಂಡ್ತಿಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಶಾಂತಿ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ಆಗ ಮೀನಾ, ಅತ್ತೆ ಯಾಕೆ ಈ ಥರ ಮಾತಾಡ್ತೀರಾ? ಮನೆಯವರಿಗೆಲ್ಲ ಒಳ್ಳೇದಾಗಲಿ ಅಂತಲೇ ಅಲ್ವಾ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾ ಇರೋದು ಅಂತ ಮೀನಾ ಹೇಳಿದ ತಕ್ಷಣ, ಹೌದೌದು, ಮಾವನ ದೃಷ್ಟಿಲಿ ಒಳ್ಳೆಯವಳಾಗೋದಕ್ಕೋಸ್ಕರ ಎಷ್ಟೆಲ್ಲ ನಾಟಕ ಆಡ್ತೀಯ ಅಲ್ವಾ ನೀನು? ಎಷ್ಟೇ ನಾಟಕ ಆಡಿದ್ರು ನಾನು ಮಾತ್ರ ನಿನ್ನನ್ನು ನಂಬೋದಿಲ್ಲ. ಅಷ್ಟಕ್ಕೂ ಈ ಪೂಜೆನೂ ಬೇಡ, ಏನೂ ಬೇಡ, ನಾನು ಒಪ್ಕೊಂಡ್ರೆ ಮಾತ್ರನೇ ಈ ಪೂಜೆ ಅಂತ ಶಾಂತಿ ಹೇಳ್ತಾರೆ. ಏ ಶಾಂತಿ, ಯಾಕೆ ಈ ಥರ ಮಾತಾಡ್ತೀಯ? ಮನೆ ಒಳ್ಳೇದಕ್ಕೆ ತಾನೇ ಈ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ, ನೋಡಿ, ಬೇಡ ಅಂದರೆ ಬೇಡ, ಈ ಪೂಜೆ ಎಲ್ಲ ಬೇಡ ಅಂತ ಶಾಂತಿ ಹೇಳ್ತಾಳೆ. ಆಗ ಮೀನಾ ಸೂರ್ಯನಿಗೆ ಬೇಜಾರಾಗುತ್ತೆ. ಆವಾಗ ಸೂರ್ಯ, ಈ ಮನೋಜ ರೋಹಿಣಿ ಮಾತ್ರ ಹೇಳಿದ್ರೆ ಪೂಜೆ ಮಾಡಿಸೋಣ ಅಂತ ಹೇಳಿದರೆ ಒಪ್ಕೊತಾ ಇದ್ರಿ ಅಲ್ವಾ ಅಂತ ಶಾಂತಿಗೆ ಹೇಳಿದಾಗ ಶಾಂತಿ, ಹೌದು ಕಣೋ, ಇವರಿಬ್ಬರು ದೊಡ್ಡ ಮನುಷ್ಯರು ಕಣೋ, ಅವರು ಒಳ್ಳೇದಾಗಲಿ ಅಂತ ಏನೋ ಮಾಡಿಸ್ಕೊತಾರೆ, ನೀವೇನು ಮಾಡಿದ್ದೀರಾ ಅಂತ ಒಳ್ಳೇದಾಗುತ್ತೋ ಏನೋ, ಇದ್ದಂಗೆ ಇದ್ದೀರಾ ಅಂತ, ಅದೇ ಹೂವು ಅದೇ ಕಾರು ಅಂತ ಹೇಳಿದಾಗ ಮೀನಾ, ರೀ ಬೇಡ ಬನ್ನಿ ಹೋಗೋಣ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಯಾಕೆ ಮೀನಾ? ಅಲ್ಲ, ಒಬ್ರಿಗೊಂಥರ ಯಾಕೆ ಮಾಡಬೇಕು? ಅದೇ ಈ ಪೆಂಗೆ ಹೇಳಿದರೆ ಒಪ್ಕೊತಾ ಇದ್ರು ತಾನೇ, ಆದರೆ ನಾನು ಹೇಳಿದ್ರೆ ಮಾತ್ರ ಯಾಕೆ ಒಪ್ಕೊಳ್ಳೋದಿಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ, ಪೂಜೆ ನಡಿಲೇಬೇಕು ಅಷ್ಟೇ. ನನ್ನ ಹೆಂಡ್ತಿ ಆಸೆ ಪಟ್ಟಿರೋ ಹಾಗೆ ಮನೆಯಲ್ಲಿ ಪೂಜೆ ಮತ್ತು ಫಂಕ್ಷನ್ ನಡಿಲೇಬೇಕು, ನಡೆಯುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ಏನು ಮಾತಾಡ್ತಾ ಇದ್ದೀಯೋ? ನಿನ್ನ ಹೆಂಡ್ತಿ ಹೇಳ್ದಂಗೆ ಕೇಳಿಬಿಡ್ಬೇಕಾ? ಅಷ್ಟಕ್ಕೂ ಈ ಮನೆ ನಂದು, ಯಾವುದೇ ಕಾರಣಕ್ಕೂ ಇಲ್ಲಿ ಏನು ನಡಿಬೇಕು ಬಿಡಬೇಕು ಅಂತ ಹೇಳೋದು ನಾನು. ಅದು ಹೇಗೆ ಪೂಜೆ ನಡೆಯುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮನೇಲಿ ಅದು ಹೆಂಗೆ ನಡೆಸ್ತೀರಾ ಅಂತ ಶಾಂತಿ ಹೇಳಿದಾಗ, ಈ ಮನೆ ಎಲ್ಲರಿಗೂ ಸೇರಿದ್ದು, ನಾವೆಲ್ಲರೂ ಕೂಡ ಈ ಮನೆಯಲ್ಲೇ ಇದ್ದೀವಿ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಪೂಜೆ ಮಾಡಿಸ್ತಾ ಇರೋದು, ನಾಳೆ ಪೂಜೆ ನಡೆಯುತ್ತೆ ಅಂತ ಸೂರ್ಯ ಹೇಳ್ತಿದ್ದಾಗ ರೋಹಿಣಿ, ನೋಡಿಯತ್ತೆ, ನಿಮಗೇನೆ ವಿರುದ್ಧವಾಗಿ ಗಂಡ ಹೆಂಡ್ತಿ ಮಾತಾಡೋಗ್ತಿದ್ದಾರೆ, ನೋಡಿದ್ರೆ ಅದಕ್ಕೆ ಹೇಳಿದ್ದು ಅತ್ತೆ, ಇವ್ರನ್ನೆಲ್ಲ ಜಾಸ್ತಿ ಹತ್ರ ಬಿಡ್ಕೋಬಾರ್ದು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಆಗ ಶಾಂತಿ, ನೋಡೇ ಬಿಡ್ತೀನಿ ಗಂಡ ಹೆಂಡ್ತಿ ಇಬ್ಬರು ಸೇರಿಕೊಂಡು ಅದು ಹೆಂಗೆ ಪೂಜೆ ಮಾಡ್ತಾರೆ ಅಂತ. ಆಗ ರಂಗನಾಥ್ ಅವರು ಸೂರ್ಯ ಹತ್ರ ಹೋಗಲಿ ಬಿಡಪ್ಪ, ಅವಳು ಪೂಜೆ ಬೇಡ ಅಂತಿದ್ದಾಳೆ, ಪೂಜೆ ಮಾಡಿದಿದ್ರೆ ಪೂಜೆ ಫಲ ಮಧ್ಯಮದವನಿಗೋ ಲಾಸ್ಟ್ನವನಿಗೋ ಸಿಗ್ತಿರ್ಲಿಲ್ಲ, ಆದರೆ ಮನೆಗೆ ಮೊದಲ ಮಗನಿಗೆ ಸಿಗೋದು, ಅಂದರೆ ಮನೋಜನಿಗೆ ಪೂಜೆ ಫಲ ಸಿಗೋದು. ಹೋಗಲಿ ಬಿಡಿ, ಶಾಂತಿಗೆ ಇಷ್ಟ ಇಲ್ವಂತೆ ಮನೋಜನಿಗೆ ಒಳ್ಳೇದಾಗೋದು, ಬಿಡಿ ಹೋಗಲಿ, ಪೂಜೆ ಬೇಡ ಅಂತ ನಾಟಕ ಆಡ್ತಾ ಇರ್ತಾರೆ. ಆಗ ಶಾಂತಿ ಇದನ್ನೆಲ್ಲ ಕೇಳಿಸ್ಕೊಂಡು, ಮನೋಜನಿಗೆ ಒಳ್ಳೇದಾಗುತ್ತಾ, ಹಾಗಾದರೆ ಪೂಜೆ ಮಾಡಲಿ ರೋಹಿಣಿ, ನೀನೇ ವ್ರತ ಪೂಜೆ ಎಲ್ಲ ಮಾಡಮ್ಮ ಅಂತ ಹೇಳ್ತಾಳೆ. ಆಗ ರೋಹಿಣಿ, ಅಯ್ಯೋ ಅತ್ತೆ, ನನಗೆ ಪಾರ್ಲರ್ ಶಾಪ್ದು ಎಲ್ಲ ತುಂಬ ಕೆಲಸ ಇರುತ್ತೆ, ನನಗೆ ತುಂಬ ಸುಸ್ತಾಗುತ್ತೆ, ನನಗೆ ಆಗಲ್ಲ ಅತ್ತೆ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ವ್ಯಂಗ್ಯವಾಗಿ, ಆಹಾ, ಎಂಥ ಮಾತು ಹೇಳ್ದಮ್ಮ, ಮನೆ ಗೃಹಿಣಿಯಾಗಿ ಸರಿಯಾದ ಸೊಸೆ ಬಿಡಮ್ಮ ನೀನು ಅಂತ ಹೇಳಿ ಮೀನಾ ಸೂರ್ಯ ಹತ್ತಿರ ಹೋಗಿ ಈ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸೂರ್ಯ ಮೀನಾ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು ಫ್ರೆಂಡ್, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್.